ನಿನಗೆ ಕಷ್ಟ ಬಂದಾಗ ಯಾರಿಗೆ ನಿನ್ನ ನೆನಪಾಗಲ್ವೋ ಅವರನ್ನು ಕೆಣಕಬೇಡ. ನೆನಪಾದಾಗ ಅವರೇ ಬರ್ತಾರೆ. ಅಕಸ್ಮಾತ್ ಬರದೇ ಹೋದ್ರೂ ಬಿಟ್ಬಿಡು. ಕಳೆದ ಮೇಲೆ ವಸ್ತು ಅಥವಾ ವ್ಯಕ್ತಿಯ ಬೆಲೆ ಗೊತ್ತಾಗೇ ಆಗುತ್ತೆ. ಒಂದು ಮಾತು ಹೇಳ, ದೂರ ದೂರ ನೆಟ್ಟ ಗಿಡಗಳೇ ಬೆಳೀತಾ ಬೆಳೀತಾ ಹತ್ರ ಆಗುತ್ತೆ. ಆದರೆ ಮನುಷ್ಯ ಮಾತ್ರ ಬೆಳೀತಾ ಬೆಳೀತಾ ದೂರ ಆಗಿಬಿಡ್ತಾನೆ. ಮಳೆ ಬಂದರೆ ಮರದ ಕೆಳಗೆ ಹೋಗಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ. ಆದರೆ ಸುಖ ಬಂದಾಗ ಮಾತ್ರ ಕೈ ಹಿಡಿದ ದೇವರನ್ನು ಯಾವತ್ತೂ ಮರಿಬೇಡ. ಕಷ್ಟ ಬಂದಾಗ ಕುಗ್ಗಬೇಡ, ಸುಖ ಬಂದಾಗ ಹಿಗ್ಗಬೇಡ. ಒಂದು ಸತ್ಯ ಏನಂದರೆ, ಮನೆ ಕಟ್ಟುವಾಗ ಯಾರು ಬಂದು ನಿನಗೆ ಸಹಾಯ ಮಾಡಲ್ಲ. ಆದರೆ ಗೃಹ ಪ್ರವೇಶಕ್ಕೆ ಬಂದು ನಿನಗೆ ಶುಭ ಹಾರೈಸಿ ಉಡುಗೊರೆ ಕೊಡುತ್ತಾರೆ. ಹಾಗೆ ನೀನು ಕಷ್ಟದಲ್ಲಿ ಇದ್ದೀಯಾ ಅಂದರೆ ಯಾರೂ ನಿನಗೆ ಸಹಾಯ ಮಾಡಲ್ಲ. ಸಾಧನೆ ಮಾಡುವಾಗ ಯಾರೂ ಕೈ ಹಿಡಿಯಲ್ಲ, ಬೆಂತಟ್ಟಲ್ಲ. ಎಲ್ಲವನ್ನು ಗೆದ್ದು ಮುಂದೆ ಬಂದು ನಿನ್ನ ಗುರಿ ಸಾಧನೆ ಮಾಡುತ್ತೀಯ ನೋಡು, ಆಗ ನಿನಗೆ ಎಲ್ಲ ಬಂದು ನಿನ್ನ ಕೈ ಕುಲುಕುತ್ತಾರೆ. ಇದೇ ಜಗತ್ತು. ಜನ ಹೇಗೆ ಅಂದರೆ, ತಮ್ಮಲ್ಲಿ ಸಹಾಯ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೂ ನಿಮ್ಮಲ್ಲಿರುವ ಯೋಗ್ಯತೆಯನ್ನು ಅಳೆಯಲು ನೋಡುತ್ತಾರೆ. ಸ್ವಲ್ಪ ಯೋಚಿಸಿ ನೋಡು, ಎಲ್ಲರೂ ನಮ್ಮವರೇ. ಆದರೆ ಚಿಂತಿಸಿ ನೋಡು, ಯಾರೂ ನಮ್ಮವರಲ್ಲ. ನಿನ್ನ ಕಷ್ಟ ನಿಜವಾಗ್ಲೂ ಕಷ್ಟನೇ ಅಲ್ಲ. ನಿನಗಿಂತ ಕಷ್ಟದಲ್ಲಿರುವವರು ತುಂಬ ಜನ ಇದ್ದಾರೆ. ಅವರ ಕಷ್ಟಗಳಿಗೆ ಹೋಲಿಸಿದರೆ ನಿನ್ನದು ಏನೂ ಅಲ್ಲ. ಚಿಂತೆ ಮಾಡಬೇಡ, ಎಲ್ಲವನ್ನ ಎದುರಿಸಿ ಮುಂದುತ್ತಾ ಇರು. ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಹೊಂದಿರಲಿ ಅಂತ. ಮೊದಲು ನೀನು ಏನು ಮಾಡಬೇಕು ಎಂದು ಡಿಸೈಡ್ ಮಾಡ್ಕೋ. ಯಾರ ಸಂಘ ಮಾಡಬೇಕು ಅನ್ನೋದನ್ನ ಮನದಟ್ಟು ಮಾಡ್ಕೋ. ಅಕ್ಕಿ ಜೊತೆ ಹೆಸರುಬೇಳೆ ಸೇರಿದ್ರೆ ಪೊಂಗಲ್ ಆಗುತ್ತೆ. ಉದ್ದಿನ ಬೇಳೆ ಜೊತೆ ಸೇರಿದ್ರೆ ದೋಸೆ ಆಗುತ್ತೆ. ತೊಗರಿ ಬೇಳೆ ಜೊತೆ ಸೇರಿದ್ರೆ ಬಿಸಿಬೇಳೆ ಭಾತ್ ಆಗುತ್ತೆ. ಅರಿಶಿಣ ಜೊತೆ ಸೇರಿದ್ರೆ ಅಕ್ಷತೆ ಆಗುತ್ತೆ. ಎಳ್ಳಿನ ಜೊತೆ ಸೇರಿದ್ರೆ ಪಿಂಡ ಆಗುತ್ತೆ. ಹಾಗೆ ನೀನು ಏನಾಗಬೇಕು, ಯಾರ ಜೊತೆ ಸೇರಬೇಕು ಅನ್ನೋದು ಅರಿವು ನಿನಗಿರಬೇಕು. ಆಗ ಮಾತ್ರ ಯಶಸ್ಸಿನ ಬುತ್ತಿ ನೀನು ದಕ್ಕಿಸ್ಕೊಳ್ಳೋದು, ಕಷ್ಟ ಅನ್ನೋ ಕೊಡಲನ್ನು ದಾಟಿ ಬರೋದು. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.